ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸಂಡೇ ಎಪಿಸೋಡ್ ಅಂದರೆ ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಸ್ವಲ್ಪ ಫನ್ ಆಗಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕಾಮಿಡಿಗೆ ಕಿಚ್ಚ ಸುದೀಪ್ ಅವರೇ ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋ ಬಗ್ಗೆ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ವೀಕ್ಷಕರೇ, ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಮುಖಾಂತರ ತಿಳಿಸ್ಬೋದು ಕಾಮೆಂಟ್ ಮುಖಾಂತರ. ಹೇಗಿತ್ತು, ಹೇಗೆ ನಡೀತು ಕ್ಲಾಸು, ಕಿಚ್ಚ ಸುದೀಪ್ ಅವರು ಯಾರಿಗೆಲ್ಲ ಕ್ಲಾಸ್ ತೊಗೊಂಡ್ರು ತುಂಬ ಚೆನ್ನಾಗಿತ್ತು, ಮತ್ತು ಯಾರಿಗೆ ಕ್ಲಾಸ್ ತಗೋಬೇಕಾಗಿತ್ತು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಈಗ ಪ್ರೋಮೋ ರಿವ್ಯೂ ನೋಡೋಣ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇರುವಂಥದ್ದೇ. ಕಿಚ್ಚ ಸುದೀಪ್ ಅವರು ಆಲ್ಮೋಸ್ಟ್ ಇವತ್ತು ಅಂದರೆ ಸಂಡೇ ಎಪಿಸೋಡ್ನಲ್ಲಿ ಸ್ವಲ್ಪ ಫನ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸಾಟರ್ಡೇ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕ್ಲಾಸ್ ಎಲ್ಲ ಮುಗ್ದಿರುತ್ತೆ. ವಾರ್ನಿಂಗ್ ಆಗಿರುತ್ತೆ. ಯಾರೆಲ್ಲ ತಪ್ಪದಾರಿಲಿ ಹೋಗ್ತಾರೆ ಅವ್ರನ್ನ ಸರಿದಾರಲ್ಲಿ ಕಿಚ್ಚ ಸುದೀಪ್ ಅವರು ಕಳಿಸುವಂಥ ಕೆಲಸನ ಮಾಡ್ತಾರೆ. ಬಟ್ ಈಗ ಸಂಡೇ ಎಪಿಸೋಡ್ನಲ್ಲಿ ಒಂದು ಟ್ವಿಸ್ಟ್ನ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಮೊದಲು ಎಲ್ಲರಿಗೂ ಸಿಹಿ ತಿನ್ನಿಸಿ ಆಮೇಲೆ ಕೈ ಹೇಳ್ತಾರೆ. ಅದೇ ರೀತಿ ಈಗ ಸಂಡೇ ಎಪಿಸೋಡ್ನಲ್ಲಿ ಕೆಲವೊಂದಿಷ್ಟು ಫನ್ ಟಾಸ್ಕ್ಗಳಾಗಿರ್ಬೋದು, ಒಂದಿತರ ಕ್ವಶನ್ಸ್ಗಳು, ಆ ರೀತಿ ಏನೋ ಒಂದು ಟಾಸ್ಕ್ನ ಆಡಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ಮಾತ್ರ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಇಲ್ಲಿ ಯಾವ ರೀತಿ ಟಾಸ್ಕ್ನ ಕೊಟ್ಟಿದ್ದಾರಪ್ಪ ಅಂದರೆ ಎರಡು ಟೇಬಲ್ನಲ್ಲಿ ಒಂದಿಷ್ಟು ಸ್ವೀಟ್ಗಳು, ತರಕಾರಿಗಳು ಮತ್ತು ಒಂದಿಷ್ಟು ರವೆಗಳು ಅಂದರೆ ಒಂದೊಂದು ಐಟಮ್ಗಳನ್ನ ಇಟ್ಟಿದ್ದಾರೆ. ಬಟ್ ಇವರು ಬಾಯಲ್ಲಿ ಟೇಸ್ಟ್ ಮಾಡಿ ಆ ಒಂದು ಸ್ವೀಟ್ನ ಬಾಯಲ್ಲಿ ಹೇಳೋ ಹಾಗಿಲ್ಲ. ಟೇಸ್ಟ್ ಮಾಡಿದವರು ಬೇರೆ ಸ್ಪರ್ಧಿಗೆ. ಹೌದು ಫ್ರೆಂಡ್ಸ್, ಈ ಒಂದೊಂದು ರೌಂಡ್ನಲ್ಲೂ ಎರಡು ಜನ ಸ್ಪರ್ಧಿಗಳು ಆಟ ಆಡಬೇಕು. ಇದು ಯಾವ ರೀತಿಯಪ್ಪ ಅಂದರೆ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಒಬ್ಬ ಸ್ಪರ್ಧಿ ಟೇಬಲ್ ಮೇಲೆ ಇಟ್ಟಿರುವಂಥ ವಸ್ತುಗಳನ್ನ ತಿಂದು, ವಸ್ತು ಅಂದರೆ ಐಟಮ್ಗಳು, ಸ್ವೀಟ್ ಆಗಿರ್ಬೋದು, ರವೆ, ತರಕಾರಿ, ಆ ರೀತಿ ಐಟಮ್ಗಳನ್ನ ಇಟ್ಟಿದ್ದಾರೆ. ಅದನ್ನು ಸ್ಮೆಲ್ಲಾರು ಮಾಡ್ಬೋದು ಅಥವಾ ತಿಂದಾರು ನೋಡ್ಬೋದು. ಆ ರೀತಿ ಒಬ್ಬ ಸ್ಪರ್ಧಿ ತಿಂದುಬಿಟ್ಟು ಬಾಯಲ್ಲಿ ಆ ವಸ್ತುನ ಹೇಳೋಂಗಿಲ್ಲ. ಸ್ವಲ್ಪ ಕ್ಲೂಗಳ ಮುಖಾಂತರ ಬೇರೆ ಇನ್ನೊಬ್ಬ ಸ್ಪರ್ಧಿಗೆ ಹೇಳಬೇಕು. ಅವ್ರಿಗೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಈಗ ಸ್ವೀಟ್ ತಿಂದು ಅದನ್ನ ಸ್ವೀಟ್ ಅದ ಡೈರೆಕ್ಟಾಗಿ ಹೇಳೋಂಗಿಲ್ಲ. ಇದನ್ನ ಮದುವೆ ಫಂಕ್ಷನಲ್ಲಿ ಕೊಡ್ತಾರೆ, ಆ ರೀತಿ ಕೊಡ್ತಾರೆ ಅಂತ ಹೇಳಿ ಈ ಒಂದು ಸ್ವೀಟ್ ಹೆಸರನ್ನ ಇನ್ನೊಬ್ಬ ಸ್ಪರ್ಧಿ ಬಾಯಲ್ಲಿ ಹೇಳಿಸ್ಬೇಕು. ಇವ್ರು ಏನಾದರೂ ಆ ಪಾಯಿಂಟ್ಸ್ನ ಹೇಳಿಸಿದ್ರೆ ಇವ್ರು ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಇವರಿಗೆ ಗೆದ್ದರೆ ಒಂದು ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಒಂದಿಷ್ಟು ಗಿಫ್ಟ್ಗಳು ಸಿಗ್ತವೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಮೊದಲನೇ ರೌಂಡಲ್ಲಿ ಧನುಷ್ ಮತ್ತು ಯಾರೋ ರಕ್ಷಿತ್ ಅವರು ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವರು ಏನೇನು ಮಾತಾಡಿದ್ರೆ ಅಂತ ಈ ಪ್ರೋಮೋದಲ್ಲಿ ತೋರಿಸಿಲ್ಲ. ಇಲ್ಲಿ ನೆಕ್ಸ್ಟ್ ರೌಂಡಲ್ಲಿ ಮಾಳು ಮತ್ತು ರಜತ್ ಅವರು ಬಂದಿದ್ದಾರೆ. ಇಲ್ಲಿ ಮಾಳು ಅವರು ಒಂದು ಟೇಸ್ಟ್ ಮಾಡಿದ್ದಾರೆ. ಏನಪ್ಪ ಅಂದರೆ ಉಪ್ಪು ಏನೋ ಒಂದು ಟೇಸ್ಟ್ ಮಾಡಿದ್ದಾರೆ. ಅದನ್ನ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಮದುವೆ ಮುಂಚೆ ಊಟದೆಲೆಯಲ್ಲಿ ಬಡಿಸ್ತಾರಲ್ಲ ಏನದು ಅಂತ ಕೇಳಿದಾಗ ಇಲ್ಲಿ ನಮ್ಮ ರಜತ್ ಅವರು ಉಪ್ಪಿನಕಾಯಿ ಅನ್ನೋ ಪದನ ಯೂಸ್ ಮಾಡಿದ್ದಾರೆ. ತುಂಬ ಕಾಮಿಡಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ಟಾಸ್ಕ್ ಆಲ್ಮೋಸ್ಟ್ ಫನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆದರು ಅಂತ ಗೊತ್ತಿಲ್ಲ. ಬಟ್ ಇವರು ಆದಮೇಲೆ ನಮ್ಮ ಗಿಲ್ಲಿ ಅವರು ಎಂಟ್ರಿ ಕೊಡ್ತಾರೆ. ಇಲ್ಲಿ ಗಿಲ್ಲಿ ಮತ್ತು ರಜತ್ ಅವರು ಒಂದು ಜೋಡಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರಿಗೆ ಟೇಸ್ಟ್ ಮಾಡಿ ಆ ಒಂದು ಕ್ಲೂನ ಕೊಡೋಕ್ಕೆ ಹೇಳ್ತಾರೆ. ಗಿಲ್ಲಿ ಅವರು ತಿಂದು ಟ್ರೈ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನು ಅಂತ ಗೊತ್ತಾಗೋದೇ ಇಲ್ಲ. ಮೂಗಿಗೆಲ್ಲ ಹಚ್ಕೊಂಡು, ಬಾಯಿಗೆಲ್ಲ ಹಚ್ಕೊಂಡು ಆ ಒಂದು ವಸ್ತುನ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ರಜತ್ ಅವ್ರು ಏನೋ ಹೇಳೋ ಟೈಮ್ ಆಯಿತು, ಏನು ಪೂರ್ತಿ ತಿಂದುಬಿಟ್ಟು ಅನ್ನೋ ರೀತಿಲಿ ಕೇಳಿದಾಗ ಇಲ್ಲಣ್ಣ ಗೊತ್ತಾಗ್ತಾ ಇಲ್ಲ ತಡಿಯೋಣ ಅಂತ ಹೇಳ್ತಾರೆ. ಬಟ್ ಅಲ್ಲೊಂದು ರವೆ ಇಟ್ಟಿರ್ತಾರೆ. ಬಟ್ ಅದು ಯಾವ ರವೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಬಟ್ ಈ ಒಂದು ಫನ್ ಡೇ ಮಾತ್ರ ಸಖತ್ತಾಗಿದೆ. ಇಲ್ಲಿ ಗಿಲ್ಲಿ ಅವರ ಎಂಟ್ರಿ ಆದಮೇಲಂತೂ ಈ ಒಂದು ಟಾಸ್ಕ್ಗೆ ಇನ್ನೊಂದು ಕಳೆ ಬಂತು ಅಂತ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವ್ರಿಗೆ ಎಷ್ಟೇ ತಿಂದ್ರು ಅದು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲೇ ಇದ್ಬಿಟ್ಟು ನಂಗೇನಾದರೂ ಕೊರೋನಾ ಬಂದ್ಬಿಡ್ತಾ, ಏನೋ ಒಂದು ಟೇಸ್ಟ್ ಕೂಡ ಗೊತ್ತಾಗ್ತಾ ಇಲ್ಲ ನನಗೆ ಅನ್ನೋ ರೀತಿಲಿ ಮಾತಾಡ್ತಾರೆ. ಇಲ್ಲಿ ಆ ಒಂದು ಉಪ್ಪಿಟ್ಟು ರವೆನ ಕಂಡುಹಿಡಿಯೋಕ್ಕಾಗದೆ ಉಪ್ಪಿಟ್ಟಿಗೆ ಹಾಕ್ತಾರೆ ಅಂತ ಕೇಳಿದಾಗ ರಜತ್ ಅವರು ಉಪ್ಪಿಟ್ಟಿಗೆ ಹಾಕುವಂಥ ರವೆನ ಅದೇ ನನಗೂ ಅದೇ ಅನಿಸುತ್ತೆ ಅಣ್ಣ ಅಂದಾಗ ಕಿಚ್ಚ ಸುದೀಪ್ ಅವರಲ್ಲಿ ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಜತ್ ಮತ್ತು ನಮ್ಮ ಗಿಲ್ಲಿ ಅವರ ಕಾಮಿಡಿ ಅಂತೂ ಅಲ್ಟಿಮೇಟ್ ಆಗಿದೆ. ಅಲ್ಲಿರುವಂಥ ಸ್ಪರ್ಧಿಗಳು ಹೊಟ್ಟೆ ಹುಣ್ಣಾಗುವಂಥ ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಕಿಚ್ಚ ಸುದೀಪ್ ಅವರು ಇವರಿಬ್ಬರಲ್ಲಿ ಒಂದು ಟ್ವಿಸ್ಟ್ನ ಕೊಡ್ತಾರೆ. ಏನಪ್ಪ ಅಂದರೆ ಈಗ ಇಲ್ಲಿ ತಿನ್ನೋದು ರಜತ್ ಅವರು, ಅಂದರೆ ಅವರಿಬ್ಬರ ಪ್ಲೇಸಲ್ಲಿ ಬದಲಾವಣೆಗಳು ಮಾಡ್ತಾರೆ. ಇಲ್ಲಿ ತಿಂದು ಆ ಒಂದು ಹೆಸರು ಹೇಳ್ದಂಗೆ ಕ್ಲೂ ಕೊಡೋಂಥದ್ದನ್ನ ರಜತ್ ಅವ್ರು ಮಾಡಬೇಕು. ಮತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡೋದನ್ನ ಇಲ್ಲಿ ಗಿಲ್ಲಿ ಅವ್ರು ಮಾಡಬೇಕು. ಆ ರೀತಿ ಮಾಡಿದಾಗ ಅವ್ರ ಮುಂದೆ ಒಂದು ಸ್ಮೆಲ್ಲಿಂಗ್ ಒಂದು ವಸ್ತುನ ಇಡ್ತಾರೆ. ಆಗ ಸ್ಮೆಲ್ ನೋಡ್ತಾ ರಜತ್ ಅವ್ರು ಹೇಳ್ತಾರೆ, ಸೋತ್ ಬಿಡೋಣ ಕಣೋ, ಯಾಕೋ ಆಗ್ತಿಲ್ಲ ನನಗೆ ಅಂದಾಗ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಮತ್ತೇನು ಹೇಳ್ತಾರೆ, ಓಕೆ ಗಿಲ್ಲಿ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಈಗ ನೀವು ಸ್ಮೆಲ್ ಮಾಡಿ ಹೇಳಿ ಏನು ಅಂತ ಅಂದಾಗ ಸರಿ ಬಿಡೋಣ, ನನಗೂ ಗೊತ್ತಾಗ್ತಾ ಇಲ್ಲ, ಸೋತ್ ಬಿಡೋಣ ಅನ್ನೋ ರೀತಿಲಿ ಮಾತಾಡ್ತಾರೆ. ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾ ಇದ್ದಾರೆ, ಗಿಲ್ಲಿ ಅವರ ಗೆದ್ದರೆ ನಿಮಗೆ 2 ಪಾಯಿಂಟ್ ಸಿಗುತ್ತೆ ನಿಮ್ಮ ಟೀಮ್ಗೆ ಅಂದಾಗ ಗಿಲ್ಲಿ ಅವರು ಕೈ ಮಾಡಿ ತೋರಿಸಿ ಓಕೆ ಸರ್ ಅಂತ ಹೇಳಿದ್ಮೇಲೆ ಸ್ಮೆಲ್ ಮಾಡಿದಾಗ ಪಕ್ಕ ಸೋತ್ವಿ, ನಮಗೇನು ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಲಿ ಹೇಳಿದಾಗ ಅಲ್ಲಿರುವಂಥ ಸ್ಪರ್ಧಿಗಳು ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ಒಂದು ಪ್ರೋಮೋದಲ್ಲಿ ಪೂರ್ತಿಯಾಗಿ ತೋರಿಸಿಲ್ಲ, ಮೇನ್ ಟಾಪಿಕ್ನಷ್ಟೇ ತೋರಿಸಿದ್ದಾರೆ. ಆಲ್ಮೋಸ್ಟ್ ಇದೊಂದು ಸ್ವಲ್ಪ ಫನ್ ಆಗಿ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ನಿಮಗೆಲ್ಲ ಈಗಾಗಲೇ ಹೇಳಿದ್ದೀನಿ ಕಿಚ್ಚ ಸುದೀಪ್ ಅವರ ತೇರಿನೇ ಬೇರೆ ಅಂತ. ಯಾಕಪ್ಪ ಅಂದರೆ ಮೊದಲು ಎಲ್ಲ ಸ್ಪರ್ಧಿಗಳಿಗೆ ಫನ್ ಆಗಿ ಇರಿಸ್ತಾರೆ, ಆಮೇಲೆ ಸೀರಿಯಸ್ ಆಗಿ ಹೋಗ್ತಾರೆ ಅಂತಲೂ ಕೂಡ
ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ, ಯಾಕೋ ಸ್ವಲ್ಪ ಫನ್ನಾಗೇ ಇರುತ್ತೆ. ಯಾಕಂದರೆ ನಿನ್ನೆ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳಿಗೆ ಮಾತಾಡುವಂಥ ವಿಷಯಗಳನ್ನ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಒಂದು ದೊಡ್ಡ ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ. ಈಗ ನಾಮಿನೇಷನ್ ಇಲ್ಲದಂತಹ 6 ಜನ ಸ್ಪರ್ಧಿಗಳಲ್ಲಿ ನಿನ್ನೆ ಎಷ್ಟು 2 ಜನ ಸೇವ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಶ್ವಿನಿ ಅವರು ಮತ್ತು ಮಾಳು ಅವರು. ಅಷ್ಟೇ ಅಲ್ಲದೆ ಸೀಕ್ರೆಟ್ ರೂಮಲ್ಲಿರುವಂಥ 2 ಜನ ಸ್ಪರ್ಧಿಗಳು ಸಹ ನಿನ್ನೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಧ್ರುವಂತ್ ಮತ್ತು ರಕ್ಷಿತಾ ಅವರು. ಸೊ ಅವ್ರ ಮುಖಾಂತರ ಈಗ 2 ಜನ ಸೇವ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಡೇಂಜರ್ ಝೋನಲ್ಲಿರುವಂಥವ್ರು ಧನುಷ್ ಮತ್ತು ಸ್ಪಂದನ, ರಜತ್ ಮತ್ತು ಚೈತ್ರ. ಸೊ ಟೋಟಲ್ ಆಗಿ ಈಗ 4 ಜನ ತುಂಬ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಲಾಸ್ಟಲ್ಲಿ ಒಂದು ಮಾತು ಕೂಡ ಹೇಳಿದ್ರು, ಈ ಸಾರಿ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ. ಸೊ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸೊ ನಿಮ್ಮ ಪ್ರಕಾರ ಯಾರು ಡಬಲ್ ಎಲಿಮಿನೇಷನ್ ಆಗಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ 2 ಜನ ಹೋಗುವಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದರೆ ನಿನ್ನೆ ಕಿಚ್ಚ ಸುದೀಪ್ ಅವರೇ ಆ ಒಂದು ಮಾತುಗಳನ್ನ ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಸ್ವಲ್ಪ ಫನ್ನಾಗೂ ಇರುತ್ತೆ, ಸ್ವಲ್ಪ ನೆಗೆಟಿವ್ ಟೆಸ್ಟ್ಗಳು ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಎಲಿಮಿನೇಷನ್ ಕೂಡ ಇದೆ ಈ ವಾರ, ಡಬಲ್ ಎಲಿಮಿನೇಷನ್ನು. ಈ ವಾರದಿಂದ ಸೀಕ್ರೆಟ್ ರೂಮ್ ಇರೋದಿಲ್ಲ, ಯಾಕಂದರೆ ಸೀಕ್ರೆಟ್ ರೂಮ್ 1 ವಾರ ಕಂಪ್ಲೀಟ್ ಆಯ್ತು ಈಗ. ಸೊ ಇನ್ನೊಂದು ವಾರ ಇಟ್ಟಿದ್ರೆ ತುಂಬ ಚೆನ್ನಾಗಿತ್ತು ಅಂತ ತುಂಬ ಜನ ಹೇಳ್ತಾ ಇದ್ರು. ಬಟ್ ಫಿನಾಲೆ ಹತ್ತಿರ ಆಗೋ ಕಾರಣಕ್ಕೋಸ್ಕರ ಅವ್ರನ್ನ ಮತ್ತೆ ಮನೆಯೊಳಗೆ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನು ಮುಂದೆ ಬಿಗ್ ಬಾಸ್ನ ಅಸಲಿ ಆಟ ಶುರು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಫಿನಾಲೆ ಹತ್ತಿರ ಆಗೋ ಟೈಮ್ ಬರ್ತಾ ಇದ್ದಾಗ ಸೊ ಬಿಗ್ ಬಾಸ್ ಕೆಲವೊಂದಿಷ್ಟು ಟಾಸ್ಕ್ಗಳನ್ನ ಕೊಡ್ಬೋದು, ಮಧ್ಯೆ ಮಧ್ಯೆ ಎಲಿಮಿನೇಷನ್ ಕೂಡ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ಮೇಲೆ ಅಂತಲೂ ಕೂಡ ಹೇಳ್ಬೋದು. ಇಷ್ಟು ದಿನ ನೋಡಿದ್ದೆ ಬಿಗ್ ಬಾಸ್ ಬೇರೆ, ಇನ್ಮೇಲೆ ನೋಡುವಂಥ ಬಿಗ್ ಬಾಸ್ ಬೇರೆ ಅಂತಲೂ ಕೂಡ ಹೇಳ್ಬೋದು. ಈಗ ಟೋಟಲ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ 2 ಜನ ಸ್ಪರ್ಧಿಗಳು ಕೂಡ ಇದ್ದಾರೆ. ಸೊ ಈಗ ವೈಲ್ಡ್ ಕಾರ್ಡ್ 2 ಜನ ಸ್ಪರ್ಧಿಗಳು ಮತ್ತು ಕೊನೆಯಿಂದ ಮೊದಲವರೆಗೂ ಇರುವಂಥ ಸ್ಪರ್ಧಿಗಳು. ಈಗ ಟೋಟಲ್ ಆಗಿ 4 ಜನ ಸ್ಪರ್ಧಿಗಳಲ್ಲಿ ಡಬಲ್ ಎಲಿಮಿನೇಷನ್ ಯಾರಾಗ್ತಾರೆ ಅನ್ನೋದೇ ಇಲ್ಲಿ ದೊಡ್ಡ ಟ್ವಿಸ್ಟ್ ಆಗಿದೆ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾರು ಮನೆಗೆ ಹೋಗ್ತಾರೆ ಮತ್ತು ಈ ಒಂದು ಫನ್ ಆಗಿ ಯಾರು ಇರ್ತಾರೆ ಅಂತ ನೋಡೋಣ. ತುಂಬ ಜನ ಹೇಳ್ತಾ ಇದ್ರು ಈ ಸರಿ ವೋಟಿಂಗ್ ಫುಲ್ ಆನ್ ಆಗಿಲ್ಲ, ಬಟ್ ಯಾವುದೇ ರೀತಿಯ ಎಲಿಮಿನೇಷನ್ ಇರಲ್ಲ, ಸೊ ನೋ ಎಲಿಮಿನೇಷನ್ ಅಂತ ಹೇಳ್ತಾ ಇದ್ರು. ಬಟ್ ಆ ರೀತಿ ಯಾವುದೂ ಆಗಿಲ್ಲ. ಸೊ ವೋಟಿಂಗ್ ಫುಲ್ ಆನ್ ಆಗಲಿದ್ದರು. ಸೊ ಇವರ ಒಪಿನಿಯನ್ನಿಂದ ಸೊ ಏನಾದರೂ ಎಲಿಮಿನೇಷನ್ ಮಾಡ್ತಾ ಇದ್ದಾರಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಕೂಡ ಇದೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಯಾರು ಹೋಗ್ತಾರೆ ಅಂತ. ನಿಮ್ಮ ಪ್ರಕಾರ ಇಲ್ಲಿ ನಾಮಿನೇಷನ್ ಲಿಸ್ಟಲ್ಲಿರುವಂಥ ಧನುಷ್, ಸ್ಪಂದನ, ರಜತ್ ಮತ್ತು ಚೈತ್ರ, ಈ 4 ಜನದಲ್ಲಿ ಯಾರು ಹೋದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಒಬ್ಬರಲ್ಲ ಹೋಗ್ತಾ ಇರೋದು, ಇಬ್ಬರು. ಸೊ ಈ ವಾರ ಟೋಟಲ್ಗೆ 2 ಜನ ಇವ್ಯಾಕ್ಷನ್ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ 2 ಜನ ಹೋದ್ಮೇಲೆ ಸ್ವಲ್ಪ ಬಿಗ್ ಬಾಸ್ ಮನೆ ತುಂಬ ಬದಲಾಗ್ಬೋದು ಅಂತ ಹೇಳ್ಬೋದು. ಸೊ ಈಗ ಟೋಟಲಾಗಿ 14 ಜನ 15 ಜನ ಇದ್ದಾರೆ. ಸೊ ಈಗ 2 ಜನ ಹೋದರೆ ಮತ್ತೆ ಸಡನ್ಲಿ 12ರಿಂದ 13 ಜನ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಸೊ ಆಲ್ಮೋಸ್ಟ್ ರಕ್ಷಿತ್ ಅವರು ಮಾತಾಡಿದ್ದು ತುಂಬ ಜನ ತಪ್ಪು ಅಂತ ಹೇಳ್ತಾ ಇದ್ದೀರಾ. ಸೊ ರಕ್ಷಿತ್ ಅವರು ಎಲ್ಲಿ ತಪ್ಪಾಗಿ ಮಾತಾಡಿದ್ರು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನನ್ನ ಪ್ರಕಾರ ಎಲ್ಲೋ ರಕ್ಷಿತ್ ಅವರು ಓವರ್ ಆಗಿ ಮಾತಾಡಿದ್ರು ಅಂತ ಅನಿಸುತ್ತೆ. ಬಟ್ ತುಂಬ ಎಪಿಸೋಡ್ ತುಂಬ ಚೆನ್ನಾಗಿತ್ತು. ಸೊ ಅವಳಿಗೆ ಹೇಳುವಂಥ ಪಾಯಿಂಟ್ಸ್ಗಳಲ್ಲಿ ಒಂದೊಂದು ಅರ್ಥ ಇರುತ್ತೆ, ಬಟ್ ಅವಳಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗಿಲ್ಲ. ಬಟ್ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡವ್ರಿಗೆ ತುಂಬ ಗೊತ್ತಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಆಲ್ಮೋಸ್ಟು ನಿನ್ನೆ ಎಪಿಸೋಡ್ನಲ್ಲೂ ಕೂಡ ಮಾತಾಡಿದ್ವಿ. ಸೊ ನಿನ್ನೆ ಎಪಿಸೋಡ್ನಲ್ಲಿ ಏನೆಲ್ಲ ಆಯಿತು ಅನ್ನೋದು ಈ ವೀಕ್ವಲ್ಲಿ ಮಾತಾಡ್ತಾರೆ ಅಂತ ಹೇಳ್ತೀನಿ. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಫನ್ ಆಗೂ ಇದೆ, ತುಂಬ ಕಾಮಿಡಿ ಆಗಿದೆ ಅಂತಲೂ ಕೂಡ ಹೇಳ್ತೀನಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.